ಇಂದು 10ನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದಲ್ಲಿ ಪ್ರಥಮ ಸಂಕಲನಾತ್ಮಕ ಅಂದರೆ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲೂ ಹಾಕಿದ್ದೀವಿ. ಇವತ್ತು ದೈಹಿಕ ಶಿಕ್ಷಣದ ಕ್ವಶನ್ ಪೇಪರ್ ಇದೆ. ಜೊತೆಗೆ ನಾನು ಏನು ಮಾಡಿದ್ದೀನಿ, ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಕೀ ಉತ್ತರಗಳನ್ನು ಸಹಿತನೂ ಕೂಡ ಕೊಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ಎಲ್ಲ ವಿಷಯಗಳ ಸಂಬಂಧಪಟ್ಟಂತೆ ಸೊ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, FA SA ಎಕ್ಸಾಮ್ನ ಕ್ವಶನ್ ಪೇಪರ್ಗಳು ಸಹಿತ ಸಿಗ್ತಾವೆ. ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಮೇನಲ್ಲಿರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಆಧುನಿಕ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು? ಅ ಗ್ರೀಕ್, ಆ ಫ್ರಾನ್ಸ್, ಇ ಭಾರತ, ಇ ಚೀನಾ. ಸರಿಯಾದ ಉತ್ತರ ಇದೆ ಗ್ರೀಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ಅನೂಪ್ ಶ್ರೀಧರ್ ಅವರು ಯಾವ ರಾಜ್ಯದವರು? ಅ ತಮಿಳುನಾಡು, ಆ ಕರ್ನಾಟಕ, ಇ ಆಂಧ್ರ ಪ್ರದೇಶ, ಇ ಕೇರಳ. ಸರಿಯಾದ ಉತ್ತರ ಆ ಕರ್ನಾಟಕ. ಪ್ರಶ್ನೆ 3, ಮಲೇರಿಯಾ ರೋಗ ಯಾವ ಸೊಳ್ಳೆಯಿಂದ ಹರಡುತ್ತದೆ? ಅ ವಿಬ್ರಿಯೋ ಕಾಲರೆ, ಆ ವೈರಸ್, ಈ ಅನಾಫಿಲಸ್ ಹೆಣ್ಣು ಸೊಳ್ಳೆ, ಈ ನೊಣ. ಸೊ ಮಲೇರಿಯಾ ರೋಗ ಹರಡ್ತಕ್ಕಂಥದ್ದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅಂತ ಅದರ ಉತ್ತರ. ಪ್ರಶ್ನೆ 4, ಟಾಲಂಟ್ ದುಶೆಬೋ ರವರ ದೇಶ ಯಾವುದು? ಅ ಭಾರತ, ಆ ಅಮೇರಿಕಾ, ಈ ಬ್ರಿಟನ್, ಈ ರಷ್ಯಾ. ಸರಿಯಾದ ಉತ್ತರ ಈ ರಷ್ಯಾ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್, ಚೀನಾ, ಟೋಕಿಯೋ, ಅಮೇರಿಕಾ. ಸರಿಯಾದ ಉತ್ತರ ಅ ಸ್ವಿಟ್ಜರ್ಲ್ಯಾಂಡ್. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಬೇಕಾಗಿತ್ತು ಅ ಪಟ್ಟಿ ಮತ್ತು ಬ ಪಟ್ಟಿ. ಅ ಪಟ್ಟಿಯಲ್ಲಿ ಘನತ್ಯಾಜ್ಯ, ಬ್ಯಾಡ್ಮಿಂಟನ್, ಮಲೇರಿಯಾ ಜೊತೆಗೆ ಕ್ಷಯ ರೋಗ ಮತ್ತು ದ್ರವ ತ್ಯಾಜ್ಯ ಇದೆ. ಅದರಲ್ಲಿರ್ತಕ್ಕಂಥ ಸರಿಯಾದ ಹೊಂದಾಣಿಕೆ ಆಗ್ತದೆ. ಘನತ್ಯಾಜ್ಯ ಅಂದರೆ ಶೀಶೆ ಡಬ್ಬಿಗಳು, ಬ್ಯಾಡ್ಮಿಂಟನ್ ಪ್ರಕಾಶ್ ಪಡುಕೋಣೆ, ಮಲೇರಿಯಾ ಸಾಂಕ್ರಾಮಿಕ ರೋಗ, ಕ್ಷಯ ರೋಗ ಶ್ವಾಸಕೋಶ, ದ್ರವ ತ್ಯಾಜ್ಯ ಮಲಮೂತ್ರ ವಿಸರ್ಜನೆ. ಮುಂದಿನ ಭಾಗದಲ್ಲಿ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 6 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 1 ಅಂಕ. 11ನೇ ಪ್ರಶ್ನೆ, ಕಾಲರಾ ರೋಗಿಯ ಬಟ್ಟೆಯನ್ನು ಯಾವ ದ್ರಾವಣದಲ್ಲಿ ಹಾಕಬೇಕು? ಕಾಲರಾ. ಉತ್ತರ ಕ್ರೇಸಾಲ್ ದ್ರಾವಣ ಅಂತ ಅದ್ರ ಉತ್ತರ ಬರ್ತದೆ. ಪ್ರಶ್ನೆ 12, ಗೀತು ಅಂಜೋಸ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದವರು? ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ಪ್ರಶ್ನೆ 13, ಕಾಲರಾ ರೋಗ ಯಾವ ರೋಗಾಣುವಿನಿಂದ ಹರಡುತ್ತದೆ? ಉತ್ತರ ವಿಬ್ರಿಯೋ ಕಾಲರೆ. ಪ್ರಶ್ನೆ 14, ಆಧುನಿಕ ಒಲಿಂಪಿಕ್ನ ಜನಕ ಯಾರು? ಸರಿಯಾದ ಉತ್ತರ ಬರ್ತದೆ ಬ್ಯಾರನ್ ಪಿಯರೆ ಡಿ ಕೋಬರ್ಟೀನ್. ಮುಂದಿನ ಪ್ರಶ್ನೆ, ಪ್ರಥಮ ಏಸಿಯನ್ ಗೇಮ್ ಯಾವ ರಾಷ್ಟ್ರದಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಇತ್ತು ಭಾರತ ದೇಶ. ಮುಂದಿನ ಪ್ರಶ್ನೆ, ದ್ರವ ತ್ಯಾಜ್ಯ ಪದಾರ್ಥಗಳಾವವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ನಿರುಪಯೋಗಿ ವಸ್ತುಗಳು, ಮೂತ್ರ ಮತ್ತು ಮಲ. ಇನ್ನು 2, 3 ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಒಟ್ಟು 4 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ. 17ನೇ ಪ್ರಶ್ನೆ ಇತ್ತು, ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಉತ್ತರ, ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳಲ್ಲಿ ಅದು ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್, ಫೆಡರೇಷನ್ ಕಪ್ ಮತ್ತು ಇಂಟರ್ ಝೋನಲ್ ಚಾಂಪಿಯನ್ಶಿಪ್ ಅಂದರೆ ಅಂತರ್ ವಲಯ ಚಾಂಪಿಯನ್ಶಿಪ್ ಅಂತ ಬರೀಬೇಕು. 18ನೇ ಪ್ರಶ್ನೆ, ಭಾರತದ ಬಾಸ್ಕೆಟ್ಬಾಲ್ ಆಟಗಾರರನ್ನು ತಿಳಿಸಿ. ಉತ್ತರ ಗುರು ದಯಾಲ್ ಸಿಂಗ್ ಮತ್ತು ವಿಶೇಷ್ ಭೃಗುವಂಶಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪುಲ್ಲೇಲ ಗೋಪಿಚಂದ್ ಅವರ ಜನ್ಮಸ್ಥಳ ಮತ್ತು ದಿನಾಂಕವನ್ನು ತಿಳಿಸಿ. ಸೊ ಉತ್ತರ ಬರ್ತದೆ, ಅವ್ರು ಹುಟ್ಟಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ ನಾಗಂದ್ಲದಲ್ಲಿ. ಸೊ 17/11/1972ರಲ್ಲಿ. 2 ಅಂಕದಲ್ಲಿರ್ತಕ್ಕಂಥ ಕಡೆ ಪ್ರಶ್ನೆ, ತ್ಯಾಜ್ಯ ವಸ್ತುಗಳನ್ನು ಯಾರು ಉತ್ಪತ್ತಿ ಮಾಡ್ತಾರೆ? ಅದರ ಉತ್ತರ ಇದೆ, ಪ್ರತಿ ಸಮುದಾಯದ ಪ್ರತಿ ಮನೆ ಅಥವಾ ಕಟ್ಟಡದಲ್ಲಿ ವಾಸಿಸ್ತಕ್ಕಂಥವರು ವಿವಿಧ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಉತ್ಪತ್ತಿ ಮಾಡ್ತಾರೆ. ಇನ್ನು 3 ಅಂಕದ 4 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 21ನೇ ಪ್ರಶ್ನೆ, ಯಾವುದಾದರೂ 4 ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಗಳನ್ನು ಹೆಸರಿಸ್ರಿ. ಸೊ ಉತ್ತರ ಸಾರ್ಕ್ ದೇಶಗಳ ಪಂದ್ಯಾವಳಿ, ಕಾಮನ್ವೆಲ್ತ್ ಚಾಂಪಿಯನ್ಶಿಪ್, ಏಷ್ಯನ್ ಚಾಂಪಿಯನ್ಶಿಪ್, ಏಷ್ಯನ್ ಗೇಮ್ಸ್, ಜೂನಿಯರ್ ಮತ್ತು ಸೀನಿಯರ್ ಪುರುಷ ಮತ್ತು ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿ. ಪ್ರಶ್ನೆ 22, ಮೈಕಲ್ ಜೋರ್ಡಾನ್ ರವರ ಸಾಧನೆಗಳನ್ನು ತಿಳಿಸಿ. ಸೊ ಉತ್ತರ, ಮೈಕಲ್ ಜೋರ್ಡಾನ್ ರವರು ಮೈಕಲ್ ಜಫ್ರೋ ಪ್ರೌಢಶಾಲೆಯಲ್ಲಿ 17ನೇ ಫೆಬ್ರವರಿ 1963ರಲ್ಲಿ ಜನಿಸಿದ್ದು. ಈತ ಮೂಲತಃ ಬ್ರೂಕ್ಲಿನ್ ಅವರಾಗಿದ್ದಾರೆ. ಲಾನ್ಸ್ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಚಿಕಾಗೋ ಬುಲ್ಸ್ ತಂಡದಿಂದ ಸ್ಪರ್ಧಿಸಿ ಪ್ರಖ್ಯಾತಿಯನ್ನು ಆಗಿದ್ದಾರೆ. ಈತನು ವಿಶ್ವ
ಈತನ ವಿಶೇಷ ಏನೆಂದರೆ ಪಂದ್ಯದ ಸಂದರ್ಭದಲ್ಲಿ ಬಾಲನ್ನು ಊಹಿಸಲಾಗದಂತೆ ಹಿಂಬದಿಯ ಲೇ ಆಫ್ನಿಂದ ಚೆಂಡನ್ನು ಬಾಸ್ಕೆಟ್ ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಅಂದಿನಿಂದ ತಮ್ಮ ತಂಡವು ಗೆಲುವಿನ ಮೆಟ್ಟಲುಗಳನ್ನು ಏರುತ್ತಾ ಬಾಸ್ಕೆಟ್ ಬಾಲಿನ ಪ್ರಪಂಚದಲ್ಲಿ ಹೆಸರು ಮಾಡಿತು. ಈತನನ್ನು ಏರ್ ಜೋಡಾರ್ ಮೈಕ್ ಎಂಬ ಅಡ್ಡ ಹೆಸರಿನಿಂದ ಗುರುತಿಸ್ತಾರೆ. ಈತನು 6 ಬಾರಿ ಓಮ್ನಲ್ಲಿದ್ದನು, 2 ಬಾರಿ ಒಲಿಂಪಿಕ್ಸ್ ಚಿನ್ನದ ಪದಕ ಗೆದ್ದು ವೈಯಕ್ತಿಕ ತಾರೆಯಾಗಿ ದಾಖಲೆ ಮಾಡಿದ್ದಾನೆ. ಎಲ್ಲ ಸಮಯದ ಪ್ರಖ್ಯಾತಿ ಇತಿಹಾಸದ ಆಟಗಾರನಾಗಿ ಗುರುತಿಸಲ್ಪಟ್ಟಿದ್ದಾನೆ. ಅಂತಿಮವಾಗಿ ಆಟಗಾರನಾಗಿ ತಮ್ಮ ಕೊನೆಯ ಆಟದ ಪ್ರದರ್ಶನವನ್ನು 16ನೇ ಏಪ್ರಿಲ್ 2003ರಂದು ಫಿಲಡೆಲ್ಫಿಯಾದಲ್ಲಿ ನೀಡಿ ತಮ್ಮ ಬಾಸ್ಕೆಟ್ ಬಾಲ್ ಜೀವನದ ನಿವೃತ್ತಿಯನ್ನು ಪ್ರಕಟಿಸಿದರು. 23ನೇ ಪ್ರಶ್ನೆಗೆ ಹೋಗೋಣ. ಕೆರೆಗಳ ಸ್ವಚ್ಛತೆ ಬಗ್ಗೆ ತಿಳಿಸಿ. ಉತ್ತರ: ಕೆರೆಗಳ ಸಂರಕ್ಷಣೆ. ಕೆರೆಗಳನ್ನು ಹೂಳು ತುಂಬಿಕೊಳ್ಳೋದ್ರಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗ್ತದೆ. ಆದ್ದರಿಂದ ಕೆರೆಗಳಲ್ಲಿ ಹೂಳೆತ್ತುವುದು ಅವಶ್ಯಕ. ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿರುತ್ತವೆ. ಬೇಸಿಗೆಯಲ್ಲಿ ಬತ್ತಿ ಹೋಗ್ತವೆ. ಕೆರೆಯಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸಬಾರದು. ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯಬಾರದು. ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಕೆರೆಗಳಲ್ಲಿ ಕಸವನ್ನು ಹಾಕಬಾರದು. ಕೆರೆಯ ಸುತ್ತ ಕಟ್ಟೆಯನ್ನು ಕಟ್ಟೋದ್ರಿಂದ ನೀರು ಮಾಲಿನ್ಯವಾಗದಂತೆ ಮತ್ತು ಕೆರೆ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬಹುದು. ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಪಡಿಸಿದ ನೀರು ಸಮೀಪದ ಕೆರೆಗಳನ್ನು ಸೇರದಂತಿರಬೇಕು. ಇಷ್ಟಿತ್ತು. ಮುಂದಿನ ಪ್ರಶ್ನೆ: ಮಲೇರಿಯಾ ರೋಗದ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸ್ರಿ. ಉತ್ತರ: ಇಲ್ಲಿ ಈ ಮಲೇರಿಯಾ ರೋಗದ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳಲ್ಲಿ ಸೊಳ್ಳೆಗಳು ನಿಂತ ನೀರು, ಕೊಳಚೆ ಗುಂಡಿ, ಚರಂಡಿ, ಬಚ್ಚಲಗುಂಡಿ, ಗದ್ದೆ ಮುಂತಾದ ನೀರಿರುವ ಸ್ಥಳಗಳಲ್ಲಿ ಸೊಳ್ಳೆಗಳು ಬೆಳೆಯೋದರಿಂದ ಆ ಪ್ರದೇಶಗಳಲ್ಲಿ ಸೊಳ್ಳೆಗಳ ನಿರ್ಮೂಲನಕ್ಕೆ ಕ್ರಿಮಿನಾಶಕ ಸಿಂಪಡಿಸಬೇಕು. ಕ್ರಿಮಿನಾಶಕಗಳಾದ DDT, BHC, ಮೆಥೋಲಿನ್ ಮುಂತಾದವುಗಳನ್ನು ಮನೆಗಳ ಸುತ್ತಮುತ್ತ ಸಿಂಪಡಿಸಬೇಕು. ರಾತ್ರಿ ಮಲಗುವಾಗ ಸೊಳ್ಳೆ ಪ್ರದಿ ಕಟ್ಟಿಕೊಂಡು ಮಲಗಬೇಕು. ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ತೂರದ ಜಾಲರಿ ಹಾಕಿಸಬೇಕು ಅಂತಕ್ಕಂಥದ್ದು ಇತ್ತು. ಲಾಸ್ಟ್ ಇದೆ ಒಲಿಂಪಿಕ್ ಧ್ವಜದ ಚಿತ್ರವನ್ನು ಬಿಡಿಸಲಿಕ್ಕೆ 4 ಅಂಕಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ತಾವುಗಳು ಕೂಡ ಈ ಥರ ಒಲಿಂಪಿಕ್ ಧ್ವಜದ ಚಿತ್ರವನ್ನು ಬಿಡಿಸಿ ನೀಲಿ ಬಣ್ಣ, ಕಪ್ಪು ಬಣ್ಣ, ಕೆಂಪು, ಹಸಿರು, ಹಳದಿ ಬಣ್ಣಗಳನ್ನು ವೃತ್ತಗಳನ್ನು ಹಾಕಬೇಕು. ಬಣ್ಣ ತುಂಬಿದ್ರು ಕೂಡ ಇಟ್ಸ್ ಓಕೆ. ಇಷ್ಟಿತ್ತು 10ನೇ ತರಗತಿಯ ದೈಹಿಕ ಶಿಕ್ಷಣದ ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. 10ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಆನ್ಸರ್ಸ್ ಇದಾವೆ. ಅದು ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತ. ಅವುಗಳನ್ನು ನೋಡಿ ನಿಮ್ಮ ಬೇರೆ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ಭಾಗದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.